ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಅಕೌಂಟೆನ್ಸಿ ಸಬ್ಜೆಕ್ಟಿನ ಅಂದರೆ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಅಕೌಂಟೆನ್ಸಿ ಮಾಡೆಲ್ ಕ್ವಶನ್ ಪೇಪರ್ 3 ಅದರ ಉತ್ತರಗಳನ್ನು ತಾವು ಕಂಡುಕೊಳ್ಳಬಹುದಾಗಿದೆ ಅಥವಾ ಕ್ರಾಸ್ ಚೆಕ್ ಮಾಡಿಕೊಳ್ಳಿ. ಏನೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಹಾಗೂ ಯಾವೆಲ್ಲ ಪ್ರಶ್ನೆಗಳು ಇಂಪಾರ್ಟೆಂಟ್ ಅಂತ ಇಲ್ಲಿ ಡಿಸ್ಕಸ್ ಮಾಡ್ತಾ ನಾವು ಈಗ ಹೋಗೋಣ. ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ದಯವಿಟ್ಟು ತಾವುಗಳು ಸಬ್ಸ್ಕ್ರೈಬ್ ಮಾಡಿ. ಅದು ಇದು ಆಮೇಲೆ ಸರ್, ಮೊದಲು ಇಫ್ ಯು ಆರ್ ವೆರಿ ವೀಕ್ ಇನ್ ಇಂಗ್ಲೀಷ್ ಸಬ್ಜೆಕ್ಟ್ ಲ್ಯಾಂಗ್ವೇಜ್, ಆಯಿತಾ, ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೇನು ಆ್ಯನ್ಯುವಲ್ ಎಕ್ಸಾಮಿಗೆ ಬೇಕಲ್ವ ಎಲ್ಲ ಅಪ್ಲೋಡ್ ಆಗಿದೆ ಸರ್. ಪ್ಲೀಸ್ ಚೆಕ್ಔಟ್ ಮಾಡಿ, ವಿಡಿಯೋಸು ಗೊತ್ತಾಗುತ್ತೆ ನಿಮಗೆ. ಪಾರ್ಟ್ ಎ, ಪ್ರೀತಿಯ ವಿದ್ಯಾರ್ಥಿಗಳೇ, ಚೂಸ್ ದಿ ಕರೆಕ್ಟ್ ಆನ್ಸರ್ಸ್ ಫ್ರಮ್ ದಿ ಚಾಯ್ಸಸ್ ಗಿವನ್ ಅಂತ ಇದೆ. 5 MCQsಗಳನ್ನು ಇಲ್ಲಿ ನೀಡಿದ್ದಾರೆ. ವೆನ್ ಫಿಕ್ಸ್ಡ್ ಅಮೌಂಟ್ ಈಸ್ ವಿಡ್ರಾನ್ ಆನ್ ದ ಫಸ್ಟ್ ಡೇ ಆಫ್ ಎವ್ರಿ ಮಂತ್, ಇಂಟ್ರೆಸ್ಟ್ ಆನ್ ಟೋಟಲ್ ಅಮೌಂಟ್ ಫಾರ್ ದ ಇಯರ್ ಎಂಡಿಂಗ್ ವಿಲ್ ಬಿ ಕ್ಯಾಲ್ಕುಲೇಟೆಡ್ ಫಾರ್ ಡ್ಯಾಶ್ ಅಂತ ಇದೆ. 6 end of month ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. 6 end of months, ಆಯಿತಾ. Second question, on the dissolution of the firm, partners capital accounts are closed through dash ಅಂತ ಇದೆ. ವೆರಿ ಈಸಿ. ಆರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ is the right answer, ಕ್ಯಾಶ್ ಬಾರ್ ಬ್ಯಾಂಕ್ ಅಕೌಂಟ್. ನಾನ್ ಕರೆಂಟ್ ಅಸೆಟ್ಸ್ ಆರ್ ಡ್ಯಾಶ್ ಅಂತ ಇದೆ. ನಾನ್ ಕರೆಂಟ್ ಅಸೆಟ್ಸ್ ಆರ್ ಡ್ಯಾಶ್, ದಟ್ ಈಸ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, expected to use in the business for long period, ಆಯಿತಾ. ಕ್ವಶನ್ ನಂಬರ್ 4, percentage of each liability to the total liabilities is shown in dash. Question number 4, the right answer is common size balance sheet. Common size balance sheet is the right answer. Question number 5, dash are especially interested in the average payment period since it provides them with a sense of the bill payment partners of the firm. Question number 5, the right answer is lenders and suppliers is the right answer. Fill in the blanks by choosing the appropriate answers. The right second main. 6th question, partnership is the result of dash between the 2 or more persons to do business and share its profit and losses. That is the right answer is agreement is the right answer. ಅಂದರೆ ಅಗ್ರಿಮೆಂಟ್ ಮಾಡ್ಕೊತಾರೆ, ಪ್ರಾಫಿಟ್ ಆದರೂ ಇಬ್ಬರು ಹಂಚ್ಕೋಬೇಕು, ಲಾಸ್ ಆದರೂ ಕೂಡ ಇಬ್ಬರು ಹಂಚಿಕೊಳ್ಳುವಂಥದ್ದು ಅಂತ. ಕ್ವಶನ್ ನಂಬರ್ 7, ಡ್ಯಾಶ್ ರೇಷಿಯೋ ಈಸ್ ರಿಕ್ವೈರ್ಡ್ ಫಾರ್ ಶೇರಿಂಗ್ ಫ್ಯೂಚರ್ ಪ್ರಾಫಿಟ್ಸ್ ಆ್ಯಂಡ್ ಆಲ್ಸೋ ಫಾರ್ ಅಡ್ಜಸ್ಟ್ಮೆಂಟ್ ಆಫ್ ಕ್ಯಾಪಿಟಲ್ಸ್. ದಟ್ ಈಸ್ ನ್ಯೂ ರೇಷಿಯೋ ಈಸ್ ರಿಕ್ವೈರ್ಡ್, NEW. Question number 8, premium on issue of debentures is a dash, that is capital profit. Question number 9, dash statements are the basic and the formal annual report. The right answer is financial. Question number 10, cash flow statement prepared by dash method, that is indirect method is the right answer. Anyhow, without wasting our time, we are already crossed 3 minutes. Match the following third main. Part A, 5 questions are there. Gaining ratio, dissolution of partnership firm. Gaining ratio, the right answer is retirement of a partner is the right answer. Retirement of a partner is the right answer. Dissolution of partnership firm, for second one, the right answer is closing down of business. My dear children, if anything goes wrong ಅಂತ ಹೇಳಿದರೆ, ಯಾವುದಾದ್ರೂ ತಪ್ಪು ಉತ್ತರಗಳನ್ನು ಕೊಟ್ಟರೆ ತಾವುಗಳು ಕಮೆಂಟ್ಸನ್ನು ಮಾಡಬಹುದು, ಅದನ್ನು ನಾವು ತಿದ್ಕೊಳ್ತೇವೆ. ಕ್ವಶನ್ ನಂಬರ್ ಸಿ, ಇಶ್ಯೂಡ್ ಕ್ಯಾಪಿಟಲ್ ಅಂತ ಇದ್ವಾ, ದ ರೈಟ್ ಆನ್ಸರ್ ಈಸ್ ಪಾರ್ಟ್ ಆಫ್ authorized capital is the right answer. Question number D, trend analysis ಅಂತ ಇದೆ ಅಲ್ವಾ, ದ ರೈಟ್ ಆನ್ಸರ್ ಈಸ್ ಫೈನಾನ್ಷಿಯಲ್ ಅನಾಲಿಸಿಸ್ ಟೂಲ್, ದಟ್ ಈಸ್ ದ ರೈಟ್ ಆನ್ಸರ್. Liquidity ratios, question number E, liquidity ratios, short term in nature, that is the right answer. Anyhow, without wasting our time, we already reached the last part of part A. ಪಾರ್ಟ್ ಎನ ಕೊನೆಯ ಭಾಗದಲ್ಲಿದ್ದೇವೆ. ಆನ್ಸರ್ ಎನಿ ಅಂತ ಇಲ್ಲ ಇಲ್ಲಿ, ಯಾಕಂದರೆ ಎಲ್ಲ ಪ್ರಶ್ನೆಗಳನ್ನು ಅಟೆಂಡ್ ಮಾಡಬೇಕು, 5ಕ್ಕೆ 5 ಕೂಡ. ನೋಡಿ, ರೈಟ್ ದಿ ಫಾರ್ಮುಲಾ ಆಫ್ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಅಂತ ಇಲ್ಲಿ ಕೇಳಿದ್ದಾರೆ. ಬಹಳ ಈಸಿ ಸರ್, ದಟ್ ಈಸ್ ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಸ್ಯಾಕ್ರಿಫೈಸಿಂಗ್ ರೇಷಿಯೋ ಈಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ, ಆಯಿತಾ. ಕ್ವಶನ್ ನಂಬರ್ 13, ಟ್ರೂ ಆರ್ ಫಾಲ್ಸ್ ಇದೆ. ಅದೇ ಇದು ಕೂಡ ಈ ಕ್ವಶನ್ ಪೇಪರಲ್ಲೂ ಡಿಕ್ರೀಸ್ಡ್ ಪಾರ್ಟ್ನರ್ ಮೇ ಬಿ ಪೇಡ್ ಇನ್ ಲಂಪ್ ಸಮ್ ಆರ್ ಇನ್ಸ್ಟಾಲ್ಮೆಂಟ್ ವಿತ್ ಇಂಟ್ರೆಸ್ಟ್. ಏನೂ ಇಲ್ಲ ಸರ್, ಟ್ರೂ ಇಸ್ ದ ರೈಟ್ ಆನ್ಸರ್.
ಎಕ್ಸ್ಪ್ಯಾಂಡ್ ಒ ಪಿ ಸಿ ಅಂತ ಇದೆ. ಒನ್ ಪರ್ಸನ್ ಕಂಪನಿ ಅನ್ನುವಂಥದ್ದು ಸರಿಯಾದ ಉತ್ತರ. ನೋಡಿ, ಒನ್ ಪರ್ಸನ್ ಕಂಪನಿ ಈಸ್ ದ ರೈಟ್ ಆನ್ಸರ್. ಕ್ಯಾನ್ ದ ಕಂಪನಿ ಪರ್ಚೇಸ್ ಇಟ್ಸ್ ಓನ್ ಡಿಬೆಂಚರ್ಸ್? 100% ರೈಟ್ ಅಲ್ವಾ? ಎಸ್ ಈಸ್ ದ ರೈಟ್ ಆನ್ಸರ್. ಗಿವ್ ಎನ್ ಎಕ್ಸಾಂಪಲ್ ಫಾರ್ ಎಕ್ಸ್ಟ್ರಾರ್ಡಿನರಿ ಐಟಮ್ ಅಂತ ಇದೆ, ಭಾಳ ಈಸಿ. ಲಾಸ್ ಡ್ಯೂ ಟು ಏನಂತೀರ ಅದನ್ನು, ಆಯಿತಾ, ಟೆಫ್ಟ್. ಇದೇ ನಿಮ್ಮ ಒಂದು ಉತ್ತರ ಆಗಿರುತ್ತೆ. ಪಾರ್ಟ್ ಬಿ ಮೈ ಡಿಯರ್ ಚಿಲ್ಡ್ರನ್, ಸ್ವಲ್ಪ 2 ಅಂಕದ ಪ್ರಶ್ನೆಗಳು, ಸ್ವಲ್ಪ ಲೆಂತಿಯಾಗಿ ಬರೀಬೇಕಾಗತ್ತೆ. ಇಷ್ಟೊತ್ತೆಲ್ಲ ಒನ್ ವರ್ಡಲ್ಲಿ ಬರೆದ್ರಿ ಅಥವಾ ಒಂದು ಲೈನಲ್ಲಿ ಆನ್ಸರ್ ಮುಗಿಸಿದ್ರಿ. ಬನ್ನಿ 17th ಕ್ವಶನನ್ನು ನೋಡ್ತಾ ಹೋಗೋಣ ಈಗ. ಸ್ಟೇಟ್ ಎನಿ ದ 2 ಡಿಫ್ರೆನ್ಸ್ ಬಿಟ್ವೀನ್ ದ ಫಿಕ್ಸ್ಡ್ ಆ್ಯಂಡ್ ದಿ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ಸ್ ಅಂತ ಇದೆ ಅಲ್ವಾ, ಭಾಳ ಈಸಿ. ಫಸ್ಟ್ ಡಿಫ್ರೆನ್ಸ್ ಏನು ಬರೀತೀರಾ ಅಂದರೆ, ಫಿಕ್ಸ್ಡ್ ಕಡೆಗೆ ಅಡ್ಜಸ್ಟ್ಮೆಂಟ್ಸ್ ಆರ್ ಮೇಡ್ ಇನ್ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್, ಅದಕ್ಕೆ ಆಪೋಸಿಟಾಗಿ ಫ್ಲಕ್ಚುಯೇಷನ್ಸಲ್ಲಿ ಅಡ್ಜಸ್ಟ್ಮೆಂಟ್ಸ್ ಆರ್ ಮೇಡ್ ಇನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಕ್ಲಿಯರ್? ಸೆಕೆಂಡ್ ಒನ್, ಕ್ಯಾಪಿಟಲ್ ಬ್ಯಾಲೆನ್ಸ್ ರಿಮೇನ್ಸ್ ಅನ್ಚಾರ್ಜ್ಡ್ ಫಿಕ್ಸ್ಡಲ್ಲಿ. ಈಗ ಫ್ಲಕ್ಚುಯೇಟಿಂಗ್ ಪಾರ್ಟಲ್ಲಿ ಕ್ಯಾಪಿಟಲ್ ಬ್ಯಾಲೆನ್ಸ್ ಫ್ಲಕ್ಚುಯೇಟ್ಸ್ ಇಯರ್ ಬೈ ಇಯರ್, ಆಯಿತಾ, ಮುಗದೇ ಹೋಯಿತು. ಯಾವುದೋ 2 ಬರೀರಿ ಅಂತ ಕೇಳಿದ್ರಲ್ವಾ. ಕ್ವಶನ್ ನಂಬರ್ 18 ನೋಡಿ, ಪಾಸ್ ದಿ ಜನರಲ್ ಎಂಟ್ರಿ ಟು ಕ್ಲೋಸ್ ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ವೆನ್ ದಿ ಪೇಮೆಂಟ್ ಈಸ್ ಮೇಡ್ ಇಮಿಡಿಯೇಟ್ಲಿ ಅಂತ ಇದೆ. ವೆರಿ ಈಸಿ ಆನ್ಸರ್ ಮೈ ಡಿಯರ್ ಚಿಲ್ಡ್ರನ್. ರಿಟೈರಿಂಗ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಆರ್ ಟು ಕ್ಯಾಶ್ ಬ್ಯಾಂಕ್ ಅಕೌಂಟ್ ಬೀಯಿಂಗ್ ರಿಟೈರಿಂಗ್ ಪಾರ್ಟ್ನರ್ ಅಕೌಂಟ್ ಈಸ್ ಸೆಟಲ್ ಬೈ ಪೇಮೆಂಟ್ಸ್ ಅಂತ ಆಗುತ್ತೆ. ಕ್ವಶನ್ ನಂಬರ್ 19 ನಾವು ನೋಡೋದಾದರೆ, ಗಿವ್ ದಿ ಮೀನಿಂಗ್ ಆಫ್ ಇಶ್ಯೂ ಆಫ್ ಶೇರ್ಸ್ ಫಾರ್ ಕನ್ಸಿಡರೇಷನ್ ಅದರ್ ದ್ಯಾನ್ ಕ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 19, ಇಶ್ಯೂ ಆಫ್ ಶೇರ್ಸ್ ಫಾರ್ ಕನ್ಸಿಡರೇಷನ್ ಅದರ್ ದ್ಯಾನ್ ಕ್ಯಾಶ್ ಮೀನ್ಸ್ ಇಶ್ಯೂಯಿಂಗ್ ಆಫ್ ಶೇರ್ಸ್ ಫಾರ್ ಪರ್ಚೇಸಿಂಗ್ ಆಫ್ ಅಸೆಟ್ಸ್ ವಿತೌಟ್ ರಿಸೀವಿಂಗ್ ಏನಂತೀರಾ ಇನ್ ಕ್ಯಾಶ್, ರಿಸೀವಿಂಗ್ ಇನ್ ಕ್ಯಾಶ್. ಇಷ್ಟೇ, ಮುಗದೇ ಹೋಯಿತು. ಕ್ವಶನ್ ನಂಬರ್ 20ಕ್ಕೆ ಸ್ವಲ್ಪ ಬೇಜಾರಾಗಬಾರ್ದು, ಫಾಸ್ಟಾಗಿ ಹೋಗ್ತೀನಿ ಅಂತ, ಆಯಿತಾ. ಕ್ವಶನ್ ನಂಬರ್ 20, ಹೌ ವಿಲ್ ಯು ಡಿಸ್ಕ್ಲೋಸ್ ದಿ ಫಾಲೋಯಿಂಗ್ ಐಟಮ್ಸ್ ಇನ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಎ ಕಂಪನಿ? ಯಾವುದು? ಲಾಸ್ ಟೂಲ್ಸ್ ಅಂತ ಇದಲ್ವಾ, ಆಯಿತಾ, ಅದನ್ನು ನೋಡೋಣ. ಅದು ಇನ್ವೆಂಚರೀಸ್ ಕರೆಂಟ್ಲಿ ಅಸೆಟ್ಸಲ್ಲಿ ಅದನ್ನು ಇದು ಮಾಡ್ತೀವಿ. ಇನ್ನೊಂದು ಯಾವುದು? ಪ್ರಪೋಸ್ಡ್ ಡಿವಿಡೆಂಡ್ಸ್ ಅಂತ ಇದಲ್ವ, ಅದು ಶಾರ್ಟ್ ಟರ್ಮ್ ಪ್ರಾವಿಷನ್ಸಲ್ಲಿ ಬರೀಬೇಕಾಗುತ್ತೆ, ಕರೆಂಟ್ ಅಸೆಟ್ಸಲ್ಲಿ, ಆಯಿತಾ, ಶಾರ್ಟ್ ಟರ್ಮ್ ಪ್ರಾವಿಷನ್ಸಲ್ಲಿ. ಕ್ವಶನ್ ನಂಬರ್ 21, ಸ್ಟೇಟ್ ಎನಿ 2 ಯೂಸಸ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಇದೆ ಅಲ್ವಾ, ಅದು ಭಾಳ ಈಸಿ. 2 ಯೂಸಸ್ ಬರೀಬೇಕಾ? ಕ್ಯಾಶ್ ಫ್ಲೋ ಏನಂತೀರ, ಹೆಲ್ಪ್ಸ್ ಇನ್ ಬ್ಯಾಲೆನ್ಸಿಂಗ್ ಕ್ಯಾಶ್ ಫ್ಲೋ, ಇನ್ನೊಂದು ಎನ್ಹ್ಯಾನ್ಸಸ್ ದಿ ಕಂಪ್ಯಾರಬಿಲಿಟಿ ಆಫ್ ದಿ ರಿಪೋರ್ಟಿಂಗ್ ಆಫ್ ಆಪರೇಟಿಂಗ್ ಪರ್ಫಾರ್ಮೆನ್ಸ್. ಇಲ್ಲಿಗೆ ಸಂಪೂರ್ಣವಾಗಿ ನಿಮಗೆ ಎ ಮೇನ್ ಕ್ವಶನ್ ಹಾಗೂ ಬಿ ಮೇನ್ ಕ್ವಶನನ್ನು ಮುಗಿಸಿಕೊಟ್ಟಿದ್ದೇವೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಇರಲಿ. ದಯವಿಟ್ಟು ಮುಂದಿನ ಭಾಗವನ್ನು ತಾವುಗಳು ಕೂತ್ಕೊಂಡು ಇದನ್ನು PDF ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಡೌನ್ಲೋಡ್ ಮಾಡಿಕೊಳ್ಳಿ ಸರ್. ಮಾಡಿಕೊಂಡು ಅದನ್ನು ಹಾರ್ಡ್ ಕಾಪಿ ಪ್ರಿಂಟ್ ತಕ್ಕೊಂಡು ಇಟ್ಕೊಂಡು ತಾವುಗಳು ಕೀ ಆನ್ಸರ್ ರೆಡಿ ಮಾಡಿ ಇದಕ್ಕೆ ಸ್ಟಾಪಲ್ ಮಾಡಿ ಇಟ್ಕೊಂಡ್ರೆ 3 ಮಾಡಲ್ ಕ್ವಶನ್ ಪೇಪರನ್ನು ತಾವುಗಳು ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ ಹಾಗೂ ಆ್ಯನ್ಯುವಲ್ ಎಕ್ಸಾಮಿಗೆ ಉಪಯೋಗಿಸಿಕೊಳ್ಳಬಹುದು. ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಸ್. ನಿಮ್ಮ ಕಾಲೇಜಲ್ಲೂ ಕೂಡ ಹೇಳಿರ್ತಾರೆ, ಆದರೂ ಕೂಡ ತಾವುಗಳು ಹಾರ್ಡ್ ಕಾಪಿಯನ್ನು ಇಟ್ಕೊಂಡಿರಲ್ಲ. ಮೊಬೈಲಲ್ಲಿದೆ ಅಂತ. ಮೊಬೈಲಲ್ಲಿ ಇರೋದು ಅಲ್ಲೇ ಇರುತ್ತೆ ಸರ್, ಹಾರ್ಡ್ ಕಾಪಿ ಕಣ್ಣಿಗೆ ಕಾಣುತ್ತೆ, ಆಯಿತಾ. ಪಿಕ್ಚರ್ ಪೇಂಟ್ಸ್ 1000 ವರ್ಡ್ಸ್, ಅದನ್ನು ನೋಡ್ತಾ ಇದ್ದರೆ ಅಟ್ಲೀಸ್ಟ್ ಓದಬೇಕು, ಏನಾದ್ರು ಬರೀಬೇಕು, ಇದು ಗೊತ್ತಿಲ್ಲ ಅನ್ನೋದಾದರೂ ಮನಸ್ಸಿಗೆ ಬರುತ್ತೆ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಅಮೂಲ್ಯವಾದ 10 ನಿಮಿಷಗಳ ಕಾಲ ನನಗೆ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ಇಂಗ್ಲೀಷಲ್ಲಿ ವೀಕ್ ಇರೋರು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಂಪೂರ್ಣವಾಗಿ ಇಂಪಾರ್ಟೆಂಟ್ ಕ್ವಶನ್ಸ್, ಫಿಕ್ಸ್ ಕ್ವಶನ್ಸ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ ಹಾಗೂ ನಿಮ್ಮ ಪ್ರಿಪೇಟರಿ ಎಕ್ಸಾಮಿಗೆ PYQs ಅಂತ ಕೇಳ್ತಾ ಇದ್ದೀರಾ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಕೂಡ ಅಪ್ಲೋಡನ್ನು ಮಾಡಿಕೊಡ್ತೇವೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್.